ರಾಜ್ಯದಲ್ಲಿ ಈ ಬಾರಿ 28ಕ್ಕೆ 28 ಕ್ಷೇತ್ರವನ್ನು ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಅಭ್ಯರ್ಥಿ BY ರಾಘವೇಂದ್ರ. ಸೊ ಇದು ಪಕ್ಷ ಸಿದ್ಧಾಂತಗಳ ಮಧ್ಯೆ ನಡೆಯುವ ಚುನಾವಣೆ ಅಂತ ಚಿತ್ರದುರ್ಗದಲ್ಲಿ ಹೇಳಿಕೆಯನ್ನು ಕೊಟ್ಟರು. ರಾಷ್ಟ್ರಪರ ವಿರೋಧಿಗಳ ನಡುವೆ ನಡೆಯುವಂಥ ಚುನಾವಣೆ ಇದು. ಚಿತ್ರದುರ್ಗದಲ್ಲಿ ಎಲ್ಲರ ವಿಶ್ವಾಸವನ್ನು ಗಳಿಸಿ ಅಭ್ಯರ್ಥಿಯ ಘೋಷಣೆ ಆಗಿದೆ. ಬೋವಿ ಸಮಾಜಕ್ಕೆ ಟಿಕೆಟ್ ಕೇಳುವುದು ಅದು ಅವರ ಹಕ್ಕು. ಎಲ್ಲರ ಸಾಮರಸ್ಯ ತೆಗೆದುಕೊಂಡು ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಈಗಾಗಲೇ ಸ್ವಾಮೀಜಿಯವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದು, ಅಂದರೆ ಅಲ್ಲಿ ಚಿತ್ರದುರ್ಗದಲ್ಲಿ ಬೋವಿ ಸಮಾಜಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ಆ ವಿಚಾರವಾಗಿ ಮಾತನಾಡಿದ್ದಾರೆ. ಈ ಚುನಾವಣೆ ಯಾರೋ ಒಬ್ಬನ್ನ ಸಂಸತ್ ಸದಸ್ಯನಾಗಿ ಮಾಡುವಂಥ ಚುನಾವಣೆ ಅಲ್ಲ. ಇದು ಯಾವುದೋ ಒಂದು ಪಕ್ಷವನ್ನ ಅಧಿಕಾರಕ್ಕೆ ತರುವಂಥ ಚುನಾವಣೆ ಅಲ್ಲ. ಇದು ವಿಶೇಷವಾಗಿ ರಾಷ್ಟ್ರದ ಹಿತದೃಷ್ಟಿಯಿಂದ ಚಿಂತನೆ ಮಾಡುವಂಥ ರಾಷ್ಟ್ರಪರವಾದಂಥ ಒಂದು ಚಿಂತನೆ, ಅದೇ ರೀತಿ ರಾಷ್ಟ್ರ ವಿರೋಧಿ ಮನಸ್ಥಿತಿಗಳ ಮಧ್ಯೆ ನಡೀತಿರುವಂಥ ಒಂದು ಚುನಾವಣೆ. ಯಾಕೆಂದ್ರೆ ಇವತ್ತು ಗೌರವಿತ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ಇಡೀ ದೇಶ ಒಂದು ಸ್ವಾಭಿಮಾನದಿಂದ ದೇಶದ ಜನರು ಒಂದು ಗೌರವದಿಂದ ಬದುಕುವಂತ ಒಂದು ಆಶೀರ್ವಾದನ ಮಾಡಿದ್ದಾರೆ. ವಿಶೇಷವಾಗಿ ತಮಗೆ ಗೊತ್ತಿರ್ಬೋದು, ಇವತ್ತು ನಮ್ಮ ಹಿಂದುತ್ವದ ಒಂದು ಮನಸ್ಥಿತಿಯನ್ನ ಇಡೀ ಪ್ರಪಂಚ ಒಪ್ಕೊಂತಾ ಇದೆ. ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ದುಬೈಯಲ್ಲೂ ಕೂಡ ಇವತ್ತು ಶ್ರೀಕೃಷ್ಣನ ನಾರಾಯಣ ಸ್ವಾಮಿಗಳ ಒಂದು ದೇವಸ್ಥಾನ ಈಗಾಗಲೇ ಭವ್ಯವಾಗಿ ನಿರ್ಮಾಣ ಆಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.